ಮಾಜಿ ಪ್ರಧಾನಿ, ಅವರು ನರೇಂದ್ರ ಮೋದಿ ಅವರನ್ನ ಒಂದು ಕಾಲದಲ್ಲಿ ಬೈದಿದ್ದವರು ಇವತ್ತು ಆಡಿ ಹೊಗಳ್ತಾ ಇದ್ದಾರಲ್ಲ. ಯಾರಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ? ಯಾರಿದ್ದಾರೆ ಅಂತ ಕೇಳ್ತಾರಲ್ಲ. ನಾಚಿಕೆ ಆಗಲು ದೇವೇಗೌಡರು ನಿಮಗೆ? ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿದ್ರ? ನಿಮ್ಗೆ ಅದೃಷ್ಟ ಇತ್ತು, ಸಿಕ್ತು, ಪ್ರಧಾನಮಂತ್ರಿ ಆದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇ ಇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ? ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ. ನರೇಂದ್ರ ಮೋದಿ ಅವರು ಬಿಟ್ಟರೆ ಯಾರು ಈ ದೇಶದಲ್ಲಿ ಪ್ರಧಾನಮಂತ್ರಿ? ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು, ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಕೇಳ್ತಾ ಇದ್ರು. ಆ ಕಾಲ ನೆಹರು ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ವಾ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಈ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದೇವೇಗೌಡ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟು ಇನ್ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಇವತ್ತು ದೇವೇಗೌಡರು ಅಲಯನ್ಸ್ ಮಾಡ್ಕೊಂಡು 4 ಸೀಟ್ಗಳು ತಗೊಂಡಿದ್ದಾರೆ. ಒಂದು ಮಗ, ಒಂದು ಮೊಮ್ಮಗ, ಇನ್ನೊಬ್ಬ ಅಳಿಯ, 3 ಜನ. ಒಬ್ಬ ಅಳಿಯ, ಒಬ್ಬ ಮಗ, ಒಬ್ಬ ಮೊಮ್ಮಗ. ಕೋಲಾರದಲ್ಲಿ ಸೀಟ್ ತಗೊಂಡಿದ್ದಾರೆ. ಒಂದು ವೇಳೆ ಕೋಲಾರದ ಸೀಟು ರಿಸರ್ವ್ ಸೀಟ್ ಆಗದೆ ಹೋಗಿದ್ರೆ ಅಲ್ಲೂ ಒಬ್ಬ ಮೊಮ್ಮಗನ ಏನೋ ನಿಂತ್ಕೊಬಿಡೋಣ, ಅಲ್ಲೂ ಒಬ್ಬ ಮೊಮ್ಮಗ ನಿಂತ್ಕೊಬಿಡೋಣ. ಈ ತರ ಒಂದು ಕುಟುಂಬದ ರಾಜಕಾರಣ, ಕುಟುಂಬದ ಇದಕ್ಕೋಸ್ಕರ ತಮ್ಮ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ತರ ಬಿಜೆಪಿ ಜೊತೆ ಸೇರ್ಕೊಂಡು ಉಗುಳ್ತಾ ಇದ್ದೀರಲ್ಲ ದೇವೇಗೌಡ್ರೆ, ನಿಮಗೆ ಇದು ಯೋಗ್ಯತೆ ಅಲ್ಲ. ನಿಮಗೆ ಯೋಗ್ಯತೆ ಮಾತುಗಳಲ್ಲ ಇವು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ.